ಹಮರಗಿರಿಯ ಅರಸನಾದ ಯಾರು ಭಂಗಿಸಿದ್ದನೆಂಬ ರಾಜ ನಡೆದದ್ದೆಲ್ಲವನ್ನು ನೋಡಿ ಮೂಕನಾಗಿ ದಂಗು ಬಡಿದವಂತಾಗಿ ಎದರಿ ಅಲ್ಲಾಡಿ ಬೆಡ್ಡಾಗಿ ಸಿದ್ಧಲಿಂಗ ರಾಜನ ಪಾದಕ್ಕೆ ನಮಸ್ಕರಿಸಿ ಕೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆಂದರೆ ತಿರುಕುಡೆ, ದೇವದುಂಬಿ ಮಡಗುತ್ತಿರಲು ಜಯದ ಘೋಷಣೆ ಕೂಗುತ್ತಿರಲು ಪುಷ್ಪವೃಷ್ಟಿಯು ಬೀಳುತ್ತಿರಲು ರಾಜ ದಂಪತಿಗೆ ದೇವಲೋಕದಿಂದ ದೇವತೆಗಳೆಲ್ಲ ಸೇರಿ ಈ ಸನ್ನಿವೇಶದಲ್ಲಿ ರಾಜ ದಂಪತಿಗಳ ಮೇಲೆ ಪುಷ್ಪವನ್ನು ಗರಿತಾ ಇದ್ದಾರೆ. ಇದೆಲ್ಲವನ್ನು ನೋಡಿ ಛತ್ರಿ ಚಾಮರ ಹಿಡಿದು ಬಂದರು, ಆರತಿಯ ಬೆಳಗಿನಿಂದರು, ಭಂಗಿಸಿದ್ದ ರಾಜನಾಗ ನಮಿಸಿ ನಿಂದಿರಲು ಕರವ ಮುಗಿದು ಶಿರವ ಬಾಗುತ್ತ ತಪ್ಪುಗಳನ್ನು ಕ್ಷಮಿಸಿರೆನ್ನುತ್ತ ವಿನಯದಿಂದ ಭಂಗಿಸಿದ್ದನು ಬೇಡುತ್ತಿರುವನು. ಯಾರಿಗೆ? ಸಿದ್ಧಲಿಂಗರಾಜನ ಪಾದದ ಮೇಲೆ ಬಿದ್ದು ನಮಸ್ಕರಿಸಿ ನನ್ನ ತಪ್ಪುಗಳನ್ನು ಕ್ಷಮಿಸಿ ರಾಜ ಅಂತೇಳಿ ಬೇಡ್ತಾ ಇದ್ದಾನೆ. ಕನಕಗಿರಿಯ ರಾಜ ನುಡಿದನು, ಭಂಗಿಸಿದ್ದನ ಅಪ್ಪಿಕೊಂಡನು. ಮಹಾರಾಜ ಹೇಳ್ತಾ ಇದ್ದಾನೆ, ಅವನಿಗೆ ತಪ್ಪುಕೊಂಡು ಹೇಳ್ತಾನೆ, ನಿಮ್ಮ ತಪ್ಪುಗಳಿಲ್ಲವೆಂದನು ಮುಗುಳು ನಗೆಯಿಂದ. ಸೂರ್ಯಪುತ್ರನ ಮಹಿಮೆಯಿಂದ ನಿಮ್ಮ ರಾಜ್ಯಕ್ಕೆ ನಾವು ಬಂದೆವು, ದಿವಿಜರ ದರ್ಶನವ ಪಡೆದು ಧನ್ಯರಾದೆವು. ಪುಣ್ಯ ಭೂಮಿಯು ಮರೆಯಲಾರೆವು, ಪುಣ್ಯ ಭೂಮಿಯ ಮರೆಯಲಾರೆವು, ನಿಮ್ಮ ಸ್ನೇಹವ ತೊರೆಯಲಾರೆವು. ಈ ಪುಣ್ಯ ಭೂಮಿಯನ್ನು ನಾವು ಮರೆಯೋಕ್ಕಾಗಲ್ಲ, ನಿಮ್ಮ ಸ್ನೇಹವನ್ನು ಕೂಡ ನಾವು ತೊರೆಯೋಕ್ಕಾಗಲ್ಲ ಅಂತೇಳಿ ಸಿದ್ಧಲಿಂಗರಾಜ ಭಂಗಿಸಿದ್ದರಾಜನಿಗೆ ಹೇಳಿದ. ಅಮರಗಿರಿಯ ಬಿಡಲು ನಮಗೆ ಅನುವು ಮಾಡಿರಿ, ನಿಮ್ಮ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬರಲು ಅವಕಾಶ ಮಾಡಿಕೊಡಿ ಭಂಗಿಸಿದ್ದರಾಜ ಅಂತ ಕೇಳಿದ. ಹರ್ಷಗಂಡ ಭಂಗಿಸಿದ್ದನು, ಸಕಲ ಸಿದ್ಧತೆ ಮಾಡಿಬಿಟ್ಟನು, ಮುತ್ತು ರತ್ನಗಳನ್ನು ಕೊಟ್ಟನು, ತಾನು ಹೊರಟಾನು. ಆ ಭಂಗಿಸಿದ್ದ ಮಹಾರಾಜ ಸಕಲ ಸಿದ್ಧತೆಯನ್ನು ಮಾಡಿ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನೆಲ್ಲ ಕುದುರೆ ಮೇಲೆ ಏರಿ ಅದರ ಸಮೇತ ಅವನು ಕೂಡ ರಾಜನ ಜೊತೆಗೆ ಕನಕಗಿರಿಗೆ ಹೊರಟ. ಆನೆ ಕುದುರೆ ಹೊರಟು ನಿಲ್ಲಲು ಪುರದ ಜನರು ಸೇರಿ ಇರಲು ಕನಕಗಿರಿಯ ರಾಜನನ್ನು ಕರೆದು ತರುತ್ತಿರಲು. ಅಮರಗಿರಿಯ ಪ್ರಜೆಗೆ ವಂದಿಸಿ, ಅಲ್ಲೂ ಬಿಡಲ್ಲ ನೋಡ್ರಿ, ಇವೆಲ್ಲ ನಡೀತವೆ. ಅಮರಗಿರಿಯ ಪ್ರಜೆಗೆ ವಂದಿಸಿ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಕುಳಿತು ಕನಕಗಿರಿಗೆ ಬರುತ್ತಲಿರುವರು ರಾಜ ದಂಪತಿಯು. ಎಲ್ಲ ಪ್ರಜೆಗಳಿಗೂ ನಮಸ್ಕರಿಸಿ ಭಂಗಿಸಿದ್ದ ರಾಜನು ಸಕಲ ಸಿದ್ಧತೆಯನ್ನು ಮಾಡಿ ಮಂದಿ ಮಾರ್ಬಲ ಆನೆ ಕುದುರೆ ವಜ್ರ ವೈಡೂರ್ಯಗಳನ್ನೆಲ್ಲ ಸಾಗಿಸಿಕೊಂಡು ಕನಕಗಿರಿಗೆ ಬರ್ತಾ ಇದ್ದಾರೆ. ಆಗ ಕನಕಗಿರಿಯ ಮಹಾರಾಜನಾದ ಸಿದ್ಧಲಿಂಗರಾಜನು ಅಮರಗಿರಿಯ ಪ್ರತಿಯೊಬ್ಬರಿಗೂ ಕೂಡ ನಮಸ್ಕಾರ ಮಾಡಿ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಕುಳಿತು ಕನಕಗಿರಿ ಕಡೆಗೆ ಬರ್ತಾ ಇದ್ದಾರೆ. ವಚನ ಈ ಪ್ರಕಾರವಾಗಿ ಅಮರಗಿರಿಯ ರಾಜನಾದ ಭಂಗಿಸಿದ್ದನು ರಾಜ್ಯಾಧಿಕಾರ ಬಿಟ್ಟು ಕೊಟ್ಟ ದಶೆಯಿಂದ ಕನಕಗಿರಿಯ ರಾಜ ದಂಪತಿಗಳಿಗೆ ಒದಗಿ ಬಂದ ವಿಪತ್ತನ್ನು ನೆನೆದು ಕನಕಗಿರಿಯ ರಾಜನ ಮುಂದೆ ನಿಂತು ಕರಮುಗಿದು ಶಿರವಾಗಿ ನಮಿಸುತ್ತಾ ನನ್ನ ಅಪರಾಧವನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳಲು ರಾಜನನ್ನು ಅಪ್ಪಿಕೊಂಡು, ಮಹಾರಾಜ, ಇದರಲ್ಲಿ ನಿಮ್ಮ ತಪ್ಪೇನಿಲ್ಲ, ಸೂರ್ಯಪುತ್ರನ ಮಹಿಮೆಯಿಂದ ನಮಗಿಂತ ಕಷ್ಟ ಬಂದಿತೆಂದು ಹೇಳಲು
ಹರ್ಷಗೊಂಡ ಅಮರಗಿರಿಯ ರಾಜ ಕನಕಗಿರಿಯ ರಾಜನನ್ನು ಕಳಿಸಿಕೊಡಲು ಮುತ್ತು ರತ್ನ ವಜ್ರವೈಡೂರ್ಯಗಳನ್ನು ಉಡುಗೊರೆಯಾಗಿ ಕೊಟ್ಟು ಆನೆ ಕುದುರೆಗಳನ್ನು ಬಳುವಳಿಯಾಗಿ ಕೊಡಲು ನಿರ್ಧರಿಸಿ ಬಂದಿಗಳಾಗಿದ್ದ ರಾಜ ಪರಿವಾರವನ್ನು ಪ್ರೀತ್ಯಾಧಾರದಿಂದ ರಾಜನ ಜೊತೆ ಕಳಿಸಿಕೊಡಲು ಸಕಲ ಸಿದ್ಧತೆ ಮಾಡಿ ರಾಜ ದಂಪತಿಗಳನ್ನು ಬೆಳ್ಳಿ ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ತಾನೂ ಸಹ ಜೊತೆಗೂಡಿ ಬರುತ್ತಿರಲು ಕನಕಗಿರಿಯು ಸಂಭ್ರಮದಿಂದ ರಾಜನ ಬರುವಿಕೆಯೇ ಸಜ್ಜುಗೊಂಡಿರುವುದನ್ನು ನೋಡುತ್ತಾ ಪುರಪ್ರವೇಶ ಮಾಡುತ್ತಿದ್ದಾರದೆಂತೀನಿ. ಕನಕಗಿರಿಯ ಪ್ರಜೆಗಳು ಮಹಾರಾಜ ಮರಳಿ ಬರ್ತಾ ಇದ್ದಾನೆ, ಸಡಗರದಿಂದ ಸಂಭ್ರಮದಿಂದ ಪುರವನ್ನೆಲ್ಲ ಶೃಂಗಾರ ಮಾಡಿ ತಳಿರು ತೋರಣಗಳನ್ನು ಬಿಗಿದು ಇಡೀ ಪಟ್ಟಣ ಬೆಳದಿಂಗಿನದಂತೆ ಹೊಳಿತಾ ಇದೆ. ಮಹಾರಾಜ ಬರ್ತಾನಂತ ಹೇಳಿ ಪುರ ಜನರೆಲ್ಲ ಸಾರಾಗಿ ನಿಂತಿದ್ದಾರೆ. ಹೆಣ್ಣು ಮಕ್ಕಳೆಲ್ಲ ಆರತಿಗಳನ್ನು ಹಿಡಿದು ನಿಂತಿದ್ದಾರೆ. ರಾಜನನ್ನು ಸ್ವಾಗತಿಸಲು ಕಾತರದಿಂದ ಕಾಯ್ತಾ ಇದ್ದಾರೆ. ಜುಪರೆ ರಾಜ ಬೀದಿಗಾಳು ಕಂಗೊಳಿಸುತ್ತೀರಲು ತಳಿರು ತೋರಣಗಾಳು ಹಾರಾಡುತ್ತಿರಲು ಪಟ್ಟದ ಆನೆಯು ಶೃಂಗಾರಗೊಂಡಿರಲು ಪುರದ ಜನರೆಲ್ಲ ಸೇರಿಕೊಂಡಿರಲು ರಾಜಬೀದಿಗಳೆಲ್ಲ ಕಂಗೊಳಿಸಿದೆ. ತಳಿರು ತೋರಣಗಳು ಹಾರಾಡ್ತಾ ಇದೆ. ಪುರದ ಜನರೆಲ್ಲ ಸೇರಿದ್ದಾರೆ. ಮಹಾರಾಜನ ಬರುವಿಕೆಯನ್ನು ಸ್ವಾಗತಿಸುತ್ತಿದ್ದಾರೆ. ವಾದ್ಯಗಳು ಮೊಳಗಿರಲು ರಾಜನು ಬರುತ್ತಿರಲು ಕನಕಗಿರಿಯಲ್ಲಿ ಹರುಷ ತುಂಬಿರಲು ವಾದ್ಯ ಮೇಳಗಳೆಲ್ಲ ಮೊಳಗ್ತಾ ಇದೆ. ರಾಜಬೀದಿಯಲ್ಲಿ ಸಿದ್ಧಲಿಂಗ ರಾಜ ಮತ್ತು ರಾಣಿಯಾದ ಗಂಗಮ್ಮ ಬರ್ತಾ ಇದ್ದಾರೆ. ಅವರು ಸ್ವಾಗತ ಮಾಡಕ್ಕೆ ತವಕದಲ್ಲಿ ಪ್ರಜೆಗಳು ಕುಳಿತಿದ್ದಾರೆ. ರಾಜ ದಂಪತಿಗಳು ಪಲ್ಲಕ್ಕಿ ಇಳಿದರು. ಪ್ರಜೆಗಳ ಬಳಿಗೋಗಿ ಕುಶಲ ಕೇಳಿದರು. ಬರುವಂಥ ಮಹಾರಾಜ ಮತ್ತು ರಾಣಿ ಬೆಳ್ಳಿಯ ಪಲ್ಲಕ್ಕಿಯಿಂದ ಕೆಳಗಿಳಿದು ಜನರಿದ್ದ ಬಳಿಗೆ ಹೋಗಿ ಪ್ರಜೆಗಳು ಕ್ಷೇಮವೇ ಅಂತ ಕೇಳಿದರು. ಮಂತ್ರಿಗಳ ಕರೆದನು, ಆಜ್ಞೆಯ ಮಾಡಿದನು. ಶಿವನ ದೇವಾಲಯವ ನಿರ್ಮಿಸಿದಂದಾನು. ಮಂತ್ರಿಗಳ ಕರೆದನು, ಆಜ್ಞೆಯ ಮಾಡಿದನು. ಶಿವನ ದೇವಾಲಯವ ನಿರ್ಮಿಸಿರಂದಾನು. ರಾಜನಾಜ್ಞೆಯ ಹೊತ್ತ ಮಂತ್ರಿಯು ಹೊರಟನು. ಭವ್ಯ ಗುಡಿಯ ಕಟ್ಟಿ ವರದಿ ಕೊಟ್ಟಾನು. ಸಿದ್ಧಲಿಂಗ ರಾಜ ತನ್ನ ವರಮಂತ್ರಿಗಳನ್ನು ಕರೆದು ಆಜ್ಞೆ ಮಾಡಿದ್ದಾನೆ. ದೈವಾಜ್ಞೆಯಂತೆ ಶಿವನ ದೇವಾಲಯವನ್ನು ನಿರ್ಮಿಸಿ ನನಗೆ ವರದಿ ಕೊಡಿ ಅಂತ ಕೇಳಿದ. ಮಹಾರಾಜನ ಆಜ್ಞೆಯನ್ನು ಹೊತ್ತ ಆ ಮಂತ್ರಿಗಳು ತಕ್ಷಣವೇ ಹೋಗಿ ಶಿವಾಲಯವನ್ನು ನಿರ್ಮಿಸಿ ಮಹಾರಾಜನಿಗೆ ವರದಿ ಕೊಟ್ಟರು. ಅಮೃತ ಶಿಲೆಯಲ್ಲಿ ನವಗ್ರಹ ಚಿತ್ರ ಬಿಡಿಸಿ ಶಿವನ ಗುಡಿಯಲ್ಲಿ ಪ್ರತಿಷ್ಠಾಪಿಸಿದರು. ಅಂದರೆ ಅಮೃತದ ಶಿಲೆಯನ್ನು ಬಳಸಿ ದೇವಾಲಯವನ್ನು ನಿರ್ಮಿಸಿ ನವಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಮಹಾರಾಜನಿಗೆ ವರದಿ ಕೊಟ್ಟ. ಸಕಲ ಸಿದ್ಧತೆ ಮಾಡಿ ರಾಜನಿಗೆ ವಿವರ ನೀಡಿ
ಕಾಲ ಗಣನೆಯನ್ನು ಕಾಲ ಗಣನೆಯನ್ನು ನಿಗದಿಪಡಿಸಿದ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡುವ ಕಾಲ ಸನ್ನಿಹಿತವನ್ನು ಪಂಚಾಂಗವನ್ನು ತೆಗೆಸಿ ಕಾಲವನ್ನು ನೋಡಿಸಿ ನಿಗದಿ ಮಾಡ್ತಾ ಇದ್ದನು. ದೇವಾಲಯವನ್ನು ಪ್ರತಿಷ್ಠಾ ಇದು ಮಾಡಬೇಕಲ್ವ, ಉದ್ಘಾಟನೆ ಮಾಡಬೇಕಲ್ವ, ಅದಕ್ಕೆ